ವಿಡಿಯೋ ಬಿಟ್ಟಿದ್ರಿ ಅಂದ್ರೆ ಆ ಅಭಿಮಾನನ ನಾನು ನನ್ನ ಕೆಲಸಕ್ಕೆ ಯಾವತ್ತೂ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಯಾಕೆ ಆ ಬೇಸರ? ಅಂದರೆ ಕೆಲವ್ರಿಗೆ ಇರುತ್ತಲ್ವಾ, ಸಡನ್ ಆಗಿ ಏನೋ ಸಿನಿಮಾ ರಿಲೀಸ್ ಮಾಡಿಬಿಟ್ರು, ಇನ್ನೆಲ್ಲೋ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಆ ಥರದ್ದು ಏನಾದರೂ ಒಂದು ಕೇಳಿದ್ದೀನಿ, ಮುಂದೆನೂ ಕೇಳ್ತೀನಿ ಅಂತ ನನಗೆ ಗೊತ್ತು. ಸೊ ಇದೆಲ್ಲ ಒಂಥರ ಇನ್ಬಿಲ್ಟ್ ಫ್ಯಾಕ್ಟರ್ಸ್ ಥರ. ಸೊ ಇನ್ನೆಲ್ಲೋ ಯಾವುದೋ ಒಂದು ಅಂದರೆ ನನ್ನ ಕೆಲಸಕ್ಕೆ ನಾನು ಡಿ ಬಾಸ್ ಅಭಿಮಾನಿ ಅಂತ ಅಂದ್ಕೊಂಡು ನನ್ನೊಂದು ಸ್ಟೆಪ್ನ ನಾನು ಮುಂದೆ ಇಡೋದಕ್ಕೆ ನಾನು ಯಾವತ್ತೂ ಅದನ್ನು ಹೆಲ್ಪ್ ಮಾಡ್ಕೊಂಡಿಲ್ಲ. ಅಂದರೆ ನನಗೋಸ್ಕರ ನಾನು ಅದನ್ನು ಬಳಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ದಟ್ ವಾಸ್ ಮೈ ಒಪಿನಿಯನ್. ಅದು ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗೆ ತಲುಪುತ್ತೆ ಅಂತ. ಇಫ್ ಇಟ್ಸ್ ಫಿಟ್ಟಿಂಗ್ ಸಮ್ ಒನ್ ಶೂಸ್ ದೆನ್ ದೇ ಡಿಸರ್ವ್ ಇಟ್. ಈಗ ತಾನೇ ಹೇಳಿದ್ರೆ ಯಾರು ತಗೊಳ್ತಾರೆ ಅನ್ನೋ ಒಂದು ನೆಗೆಟಿವ್ ಕಾಮೆಂಟ್ಸ್ಗೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಒಂದಷ್ಟು ಜನ ಒಳ್ಳೆ ಬಂದ ಪ್ರೋತ್ಸಾಹ ನೀಡ್ತಾರೆ, ಕೆಲವೊಂದಷ್ಟು ಜನ ನೆಗೆಟಿವ್ ಕಾಮೆಂಟ್ಸ್ ಆಗ್ತಾರೆ. ನಮ್ಮ ಡಿ ಬಾಸ್ ಅವರ ಡೈಲಾಗ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿ ಪಬ್ಲಿಸಿಟಿ ಈಸ್ ಗುಡ್ ಪಬ್ಲಿಸಿಟಿ. ಸೊ ನಾವು ಜೊತೆಯಲ್ಲಿದ್ದೀವಿ, ಡಿ ಬಾಸ್ ಅವರ ಜೊತೆನಲ್ಲಿದ್ದೀವಿ. ನಮ್ಮ ಅಭಿಮಾನನ ನಾವು ತೋರಿಸೋಂಥ ರೀತಿ. ನಿಮ್ಗೆ ಅಭಿಮಾನ ಇದ್ದಾಗ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೋರಿಸಿ. ನನಗೆ ಬರೋದು ಇದು, ನಾನು ಮಾಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೇ ಇರುತ್ತೆ. ಬಟ್ ನನಗೆ ಸಮಾಧಾನ ಆಗಿದೆ. ಐ ಜಸ್ಟ್ ಓನ್ಲಿ ಹೋಪ್ ದರ್ಶನ್ ಸರ್ಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಅದೊಂದೇ ಮ್ಯಾಟ್ರ್ ಆಗೋದು.